ನಾಗರಿಕರ ಮೇಲೆ ಇಸ್ಲಾಮಿಕ್ ಉಗ್ರರು ನಡೆಸಿದಂಥ ಧರ್ಮದ ನರಮೇಧವನ್ನು ಖಂಡಿಸಿ ಇಂದು ಮುಂಬತ್ತಿ ಶ್ರದ್ಧಾಂಜಲಿ ಸಭೆಯನ್ನು ಮಾಡಲಿದ್ದೇವೆ. ಈ ಸಭೆಯಲ್ಲಿ ಸಭೆಗೆ ಆಗಮಿಸಿದಂಥ ಮಂಗಳೂರು ಮಂಡಲದ ಮಾಜಿ ಉಪಾಧ್ಯಕ್ಷರಾದಂಥ ಸಂತೋಷ್ ರೈ ಬೋಲರ್ ನಮ್ಮೊಂದಿಗಿದ್ದಾರೆ, ಅವರನ್ನು ಸ್ವಾಗತಿಸಿದ್ದೇನೆ. ಅದೇ ರೀತಿ ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂಥ ಮಾದೇವುಳ್ಳಾರಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತೀನಿ. ಅದೇ ರೀತಿ ಮಂಡಲದ ಹಿರಿಯ ನಾಯಕರಾದ ಲಲಿತಾ ಸುಂದರ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಮಂಡಲದ ಉಪಾಧ್ಯಕ್ಷರಾದಂಥ ರವಿಶಂಕರ್ ಸೋಮೇಶ್ವರ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಮಂಡಲದ ಕಾರ್ಯದರ್ಶಿಯಾದಂಥ ಜೀವನ್ ತೊಕ್ಕೋಟು, ಸುಮನ್ ಹರಿಶೆಟ್ಟಿ ಹಾಗೂ ಸೇರಿದಂಥ ಎಲ್ಲ ವರ್ಷದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರನ್ನ ಸ್ವಾಗತಿಸುತ್ತಾ ಅದೇ ರೀತಿ ಕೋಟೆಗಾರ್ ಪಟ್ಟಣ ಪಂಚಾಯತ್ನ ಡಿ.ವೈ. ಶೆಟ್ಟಿ ಕೂಡ ಆಗಮಿಸಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ಸೇರಿರುವಂಥ ಎಲ್ಲ ಕಾರ್ಯಕರ್ತರ ಬಂಧುಗಳನ್ನು ಸ್ವಾಗತಿಸ್ತಾ ಮೊದಲಿಗೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮಡಿದಂಥ ನಮ್ಮ ಏನು ಸಹೋದರ ಸಹೋದರಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯುವಂಥ ಚಿರಶಾಂತಿ ಪ್ರಾರ್ಥಿಸಲು ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಸಂತೋಷ್ ಬೋಲರ್ ಅವರು ಮಾತಾಡಬೇಕಂತ ಕೇಳ್ತಿದ್ದೇನೆ. ಭಾರಿ ದುಃಖದ ಸಂಗತಿ. ಈ ಭಾರತ ದೇಶ ಬಂದ ಜಗತ್ತಿನ ಭಾರಿ ಮಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರ. ಜಗತ್ತಿನ ಭಾರತದ ಸ್ಥಾನಮಾನ ಎಂಚಿನ ಉಂಡು ಬಂದ ಈ ದೇಶ ಬಿಡ್ದು ಬೇತೆ ದೇಶಕ್ಕೆ ಹೋದ ಭಾರತದ ಶಕ್ತಿ ಎಂಜಿನ ಅಂದು ನಂಗೆ ಮಾತಾಡಿಗಳು ಗೊತ್ತುಂಡು. ನರೇಂದ್ರ ಮೋದಿಜಿ ಈ ದೇಶದ ಪ್ರಧಾನಿ ಆಯ್ಬೊಕ್ಕ ಪಾಕಿಸ್ತಾನ ಆದಿಪ್ಪು, ಬರೀತಿನ ಬಾಂಗ್ಲಾದೇಶ ಆದಿಪ್ಪು, ಐತ ಬರೀತಿನ ಅಫ್ಘಾನಿಸ್ತಾನ ಆದಿಪ್ಪು ನೆಕ್ಲೆ ಮಾತ ನಡುಗ ಶುರು ಆದಿತ್ತನೆ. ಇನಿ ಕಾಶ್ಮೀರ ಎಂಕ್ಲನೇ ಒಂಜಿ ಅಂಗ, ಕಾಶ್ಮೀರ ಎಂಕ್ಲನೇ ಭಾಗ ಅಂದೆ ಅಕಲ 11 ಬತ್ತೇರ್ನಲ್ಲ ಭಾರತ ಸೂರ್ಯ ಚಂದ್ರರಿ ಇತ್ತಿನಾತ ದಿನಲ್ಲ ಆ ಕಾಶ್ಮೀರ ಭಾರತದನೇ ಅಂಗ ಹೊರತು ಪಾಕಿಸ್ತಾನದ ಅಂಗಾರ ಸಾಧ್ಯ ಇಚ್ಚಿ. ನಿರಂತರವಾದ ಪಾಕಿಸ್ತಾನ ಆದಿಪ್ಪು ಭಯೋತ್ಪಾದಕರನ್ನು ಹುಟ್ಟಬಾರ್ದು. ಆ ಭಯೋತ್ಪಾದಕರಿಗೆ ಜಮ್ಮು ಕಾಶ್ಮೀರಡು ನಿತ್ಯ ನಿರಂತರವಾದ ಹತ್ಯೆ ಮಂತೊಂದಿತ್ತೇರೆ. ನಿತ್ಯ ನಿರಂತರವಾದ ನಮ್ಮ ಆರ್ಮಿ ನಂಚಿನ ಯೋಧರನ್ನು ಮಿತ್ತೆ ಅಟ್ಯಾಕ್ ಮಂತೊಂದಿತ್ತೇರೆ. ಓಲೋಲು ಗಡಿ ಪ್ರದೇಶ ಉಂಡ ಬೇತೆ ಬೇತೆ ದೇಶದ ಮನ್ಪುನ ಷಡ್ಯಂತ್ರದ ಮುಖಾಂತರವಾದ ಭಾರತ ದೇಶಗೂ ಭಯೋತ್ಪಾದಕರನ್ನು ಕಡಪರೊಂದಿತ್ತೇರೆ. ಆನ ನರೇಂದ್ರ ಮೋದಿಜಿ ಏಪ ಪ್ರಧಾನಿ ಆಯರ ಆಕಲೆ ಒಂಜಿ ಒರಿಯನ ತರದೆಪ್ಪರು ನಾನು ರಡ್ಡು ತರದೆಪ್ಪರು ಪನ್ಪುನ ಆ ದೇಶದ ಲೆಕ್ಕನೆ ಇಡೀ ಸಂಪೂರ್ಣವಾದ ಪವರ್ ನಮ್ಮ ಮಿಲಿಟರಿಗೆ ಕೊಡ್ತಿತ್ತೇರಿ. ಆನ ಕಾಶ್ಮೀರದ 370 ರದ್ದು ಆಯ್ಬೊಕ್ಕ ಅವಳು ಅಧಿಕಾರ ಚೇಂಜ್ ಆಯ್ಬೊಕ್ಕ ಪಿರ ಅಧಿಕಾರ ಅಕ್ಲೆ ಪೋಯ್ಬೊಕ್ಕ ಅವಳು ಅಪನಂಚಿನ ಅನ್ಯಾಯ ಅತ್ಯಾಚಾರ ಅನಾಚಾರನು ಉಂಟವರು ಪಂಡಿದೆ. ನಮ್ಮ ಗೃಹ ಮಂತ್ರಿ ಅಮಿತ್ ಶಾಜಿ ಮಂತ್ರದ ನಂಚಿನ ಐಡಿಯಾ ನರೇಂದ್ರ ಮೋದಿಜಿ ಅರ್ನ ಸಂಪೂರ್ಣವಾಯಿನ ಆ ಮಾತಾ ಪಾರ್ಟಿ ದಕ್ಲೆನ ಮಾತಾ ಲೀಡರ್ ನಕ್ಲೆನ ಒಟ್ಟಾದ ಒಂಜಾದ ದೆತೊಂದು ಕಾಶ್ಮೀರಡು ಆಪನಂಚಿನ ಎಂಚೆಂಚಿನ ಷಡ್ಯಂತ್ರ ಉಂಡು ಐನ ಉಂಟವರು ಬನ್ನ ಪ್ರಯತ್ನ ಫಲ ಕೊಡ್ದಿತ್ತಂಡೆ. ಆನ ಕೋರ ನರತಿನಂಚಿನ ಆ ಕಾಶ್ಮೀರಡು ಪಾಕಿಸ್ತಾನದ ಭಯೋತ್ಪಾದಕರ ಮಂತ್ರದ ನಂಚಿನ ಆ ಏರ್ಲ ಎಕ್ಸ್ಪೆಕ್ಟ್ ಮಂತರ ಸಾಧ್ಯಜ್ಜಿ ಏರ್ಲ ನೆನಪೆರ್ಲ ಸಾಧ್ಯಜ್ಜಿ ಆ ರೀತಿ ಅಕಲೆ ಅವಳು ಮಂತ್ರದ ನಂಚಿನ ಅನ್ಯಾಯ ಅತ್ಯಾಚಾರ ಅನಾಚಾರ ತುನಗ ಜಗತ್ತೇನಕ್ಕೆ ಅತ್ಯಂತ ಕಟು ಶಬ್ದಡು ನಿಂದನೆ ಮಂತಂಡೆ. ನರೇಂದ್ರ ಮೋದಿಜಿ ಸೌದಿದ ಪ್ರವಾಸ ಇತ್ತನಾರೆ ಸಡನ್ ಪ್ರವಾಸನ ಮೊಟಕ್ಕೆ ಮಂತದೆ. ನಮ್ಮ ದೇಶಕ್ಕೆ ಬರ್ತದೆ ಮಾತ ಆಯ ಆಪಿನಕ್ಲನ ಏರೇರು ಮಿನಿಸ್ಟರ್ಗಳುಳ್ಳೇರಿ, ಏರೇರು ಅಧಿಕಾರಿನಕ್ಳುಳ್ಳೇರಿ, ಏರೇರು ಮಿಲಿಟರಿದ ಮಲ್ಲ ಪೋಸ್ಟ್ ಆರ್ಮಿದ ಜನರಲ್ ನಕ್ಲ ಇರ್ತಾರೆ, ಏರಾಜಿ ಮೇಜರ್ನ ಪೂರೈತದೆ. ಪಾಕಿಸ್ತಾನಗೂ ಕಟು ಶಬ್ದಡು ನಿಂದನೆ ಮಂತದೆ. ಅತ್ಯಂತ ಕಟು ಶಬ್ದದ ಅತ್ಯಂತ ವಾರ್ನಿಂಗ್ ಕೊರಿಯರ್ ಇಂಚ ವಾರ್ನಿಂಗ್ ಕೊರಿಯರ್ ಮನ್ನ ಇಡೀ ಭಾರತ ದೇಶದ 140 ಕೋಟಿ ಏತು ಜನ ಎಕ್ಸ್ಪೆಕ್ಟ್ ಮಂತಿದ್ದಾರೆ ನಂಗೆ ಗೊತ್ತಿಜ್ಜಿ ನನಗ
ಆ ನರೇಂದ್ರ ಮೋದಿಜಿನ ಕಟು ನಿಲು ಸಿಂಧೂ ನದಿ ಪಾಕಿಸ್ತಾನಕ್ಕೆ ಪೋಪುನಂಚಿನ ನೀರಿನ ತಕ್ಷಣ ಕೊಡೆ ರಾತ್ರಿ ನಿಂತದೆ ರಾಜ್ಞೆ ಪಾಕಿಸ್ತಾನದ ಅಂಬೇಸಿ ರಾಯಭಾರಿ ಕಚೇರಿ ಹಿಡಿತನಂಚಿನಕ್ಲೆ ತಕ್ಷಣ 48 ಗಂಟೆ ಇಂಡಿಯಾ ಬಿಡ್ದು ಪಾಕಿಸ್ತಾನದ ಬೋರ್ಡು ಪಾಕಿಸ್ತಾನದ ಏರು ಪ್ರವಾಸದ ಲೆಕ್ಕ ಬೈದರೆ ಏರೇರು ವ್ಯಾಪಾರದ ನೆಟ್ಟು ಬೈದರೆ ಪಾಕಿಸ್ತಾನಲ್ಲಿ 7 ಜನ ಇಂಡಿಯರು ಉಳ್ಳರು ಆ ಕಡೆ 48 ಗಂಟೆದ ಲೈಫ್ ಇಂಡಿಯಾ ದೇಶವನ್ನು ಬಿಡ್ದು ಪಾಕಿಸ್ತಾನನ ಬೇತ ದೇಶಕ್ಕೆ ಹೋಗೋಡು ಅವತ್ತನ್ನ ಪಾಕಿಸ್ತಾನ ಹೊಡಿತಿನ ಇಂಡಿಯಾದ ಆದಿಪ್ಪು ಪಾಕಿಸ್ತಾನ ಹೊಡಿತಿನ ಇಂಡಿಯನ್ ಅಂಬೇಸಿ ಆದಿಪ್ಪು ಐಟಿತ್ತಿನ ರಿಟರ್ನ್ ನಮ್ಮ ಇಂಡಿಯಾಗೆ ಬರೋರು ಪಂಡ ತಾಕತ್ ಮಂತ್ರಿ ಆಂಡ ವಿಶ್ವಸಂಸ್ಥೆದ ಒಂಜಿ ನಿರ್ಣಯದ ಮೆತ್ತಿ 2 ದೇಶದ ಅಂಬೇಸಿಡೆ 7 ಜನ ಉಂಡ ತಕ್ಷಣ ಆಪುಜಿ 1 ವಾರದ ಸಮಯ ಕೊರೋಡು ಪನ್ನೆರಡು ಅವರ ಆ 1 ವಾರದ ಸಮಯ ಎಲ್ಲ ನರೇಂದ್ರ ಮೋದಿಜಿ ಕೊಡ್ತೇರಿ ನರೇಂದ್ರ ಮೋದಿಜಿ ಬಂತೇರಿ ಇನಿ ಆ ಶಿವಮೊಗ್ಗದ ನಮ್ಮ ಕರ್ನಾಟಕದ ಮಂಜುನಾಥರಾವ್ ತೀರ್ದು ಆಯ್ತ ಒಟ್ಟಿಗೆ ನಮ್ಮ ಬ್ಯಾಂಗ್ಳೂರ್ದ ಭರತ್ ಭೂಷಣ್ ಆರ್ನ ಮರ ಆಯ್ತ ಒಟ್ಟಿಗೆ ಬಾಕಿದ 25 ಜನದ ಆ ಜೀವ ಫೋನ್ ಆಯ್ಕೆ ಸರಿಯಾದ ಉತ್ತರ ಭಾರತ ದೇಶದ ಮಿಲಿಟರಿದ ಒಟ್ಟಿಗೆ ತಂತ್ರಗಾರಿಕೆ ಕೊರಪು ಬಂದ ನರೇಂದ್ರ ಮೋದಿಜಿ ಕೂಡ ಬಂತೇರಿ ಇದು ದಾದೇಕೆ ಪಂಡ ಈ ದೇಶದ ಬೇತೆ ರಾಜ್ಯದ 27 ಜನನು ಅತ್ಯಂತ ಕಟು ನಡೆದು ಆಕಲೆ ಹತ್ಯೆ ಮಂತದೇರ ವಾರೀತಿರ ಹತ್ಯೆ ಮಂತಿದ್ದಾರೆ ಅವಳು ಪ್ರವಾಸದ ಬೈದಿನಕ್ಲೇನೆ ಆ ಭಯೋತ್ಪಾದಕರ ಆ AK-47 ಪತೊಂದು ಈ ಹಿಂದೂ ಈ ಮುಸ್ಲಿಮ ಈ ಬೊಕ್ಕೊರಿಯಾ ಅಂತ ಕೇಳಿದೆ ಆಯ ಒಂಜಿ ವೇಳೆ ಹಿಂದೊಂದು ಪಂಡನಾಲ ಆಯನ ಬಡಿದಿ ಜೋಕಲ ಎದುರೆ ನೇರವಾದ ತರಕ್ಕೆ ಆ ಗನ್ನದು ಇದು ಶೂಟ್ ಬಂತದನ್ನ ಅತ್ಯಂತ ಅಮಾಯಕ ರೀತಿ ಈ ಜಗತ್ತಿನ ಬೇತ ಉಳ್ಳ ನರಪರ ಸಾಧ್ಯ ಭಾರತ ದೇಶ ಈ ಸ್ಥಿತಿ ಇಪ್ಪನಗಲ ಆ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಈತ ಧೈರ್ಯ ಬರೋದನ್ನ ನಮ್ಮ ಆಲೋಚನೆ ಮಾಡ್ಕೊಡೋ ಎಲ್ಲಿಯ ವಿಷಯದಾಳತ್ತು ಆನ ಇನ್ನಿತ ಬೊಕ್ಕೊಂಜಿ ವಿಷಯ ನ್ಯಾಷನಲ್ ನ್ಯೂಸ್ ದಾದಾ ಪಂಡದ ಪಾಕಿಸ್ತಾನದ ಅಂಬೆಸಿ ರಾಯಭಾರಿ ಕಚೇರಿಗೆ ಪಾಕಿಸ್ತಾನದ ಒಂಜ ಅಧಿಕಾರಿ ಕೇಕ್ ಬತ್ತೊಂದು ಹೋಗುದಿಲ್ಲ ಕೇಕ್ ಈಗ ಆಲೋಚನೆ ಕೇಕ್ ಬತ್ತೊಂದು ಹೋಗುದಿಲ್ಲ ಕೇಕ್ ಅಕಲೆ ನಮ್ಮ ದೇಶದ ಈತ ಜನ ಆ ಕಾಶ್ಮೀರದ ಪ್ರವಾಸ ಬೋತನಗಳು ಕೆರ್ತಾರೆ ಅಕಲೆ ಕೇಕ್ ಕೊರಪುನ ಉದ್ದೇಶ ಎಂಚಿನ ಪಂಡದೆ ಇಡೀ ಭಾರತ ದೇಶದ ಇಡೀ ಮಿಲಿಟರಿ ಆದಿಪ್ಪು ಗುಪ್ತಚರ ಇಲಾಖೆ ಆದಿಪ್ಪು ಅಂತ ಕೇಳೊಂದು ನಮ್ಮ ಮಹತ್ತರ ಕೇಳಿ ಅಕಲಿಗೆ ನಮ್ಮ ಶ್ರದ್ಧಾಂಜಲಿ ಅರ್ಪಣೆ ಮನ್ಪರ ಮಹಿಳಾ ಮೋರ್ಚಾ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರತಿ ಕ್ಷೇತ್ರರು ಆಯ್ತ ಒಟ್ಟಿಗೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಮಹಿಳಾ ಮೋರ್ಚಾದ ಅಧ್ಯಕ್ಷರನ್ನ ಮುಂದಾಳುತ್ತರು ಇಲ್ಲಿ ಅಕಲಿಗೆ ಶ್ರದ್ಧಾಂಜಲಿ ಸಭೆ ದೀತೇರಿ ಈ ಶ್ರದ್ಧಾಂಜಲಿ ಸಭೆ ಮೊಹಂಬತ್ತಿ ದೀತು ಬಂದ್ಬಿಡು ದಾದಾ ಪಂಡ ಪಾಕಿಸ್ತಾನಿಗೆ ಕಟು ಎಚ್ಚರಿಕೆ ಕೊರೊಂದಿಲ್ಲರಿ ನಮ್ಮರ ಐತೊಟ್ಟಿಗೆ ಅಕಲಿಗೆ ಶ್ರದ್ಧಾಂಜಲಿ ಐತ ನಾನ ಜೀವ ಮಾಡೋರು ಪಾಕಿಸ್ತಾನದ ಕೆಳಗೆ ಧೈರ್ಯ ಬರಿಯರಬಲ್ಲಿ ಪಾಕಿಸ್ತಾನದ ಈ ಭಯೋತ್ಪಾದಕ ಎಂಚಿನ ಷಡ್ಯಂತ್ರ ಉಂಡ ಅಕಲನ ಎಂಚ ಆ ಮಲ್ಲ ಟೀಮ್ ಉಂಡ ಅವು ಇನಿಕೆ ಉಂಟೋಡು ಬಂದದು ನಮ್ಮ ಮಾತೆಲ್ಲ ಮೋದಿಜಿಗೆ ವಿನಂತಿ ಮಂತೊಂದಿಲ್ಲ ಇಂದು ನಮ್ಮ ಮಾತೆರ್ನಂದು ಅತ್ಯಂತ ಬೇನ ಉಂಡು ಏರು ಮಾತನೆಟ್ಟು ಹತ್ಯೆರಿ ಅಕಲಿನ ಕುಟುಂಬದು ಆ ದುಃಖವನ್ನು ಸಹಿಸೋನಂಚ ಶಕ್ತಿ ಪರಮಾತ್ಮ ಕೊರಾಡಿ ಏರು ಮಾತ ಹತ್ಯೆ ಆದಿ ದೇವರನ್ನ ಪಾದ ಸೇರ್ದಾರ ಅಕಲಿಗೆ ಮೋಕ್ಷ ತೆಕ್ಕಾಡೆ ಆನ ನಾನ ದುಂಬುದ ಕಾಲಾಡು ಏರೆಗಳ ಧೈರ್ಯ ಬರಲಿ ಈ ದೇಶದ ಒಂದೇ ನಾಗರಿಕರ ಮಿತ್ತು ಭಯೋತ್ಪಾದಕರಿಗೆ ಅಟ್ಯಾಕ್ ಮಾಡ್ಕೊಂಡಂಚಿನ ಶಕ್ತಿ ಹಾಕ್ಲಿ ಪರವಲ್ಲಿ ಆಕಲಿ ಧೈರ್ಯ ಇರಬಲ್ಲಿ ನಿರ್ದಚ್ಚ ಪಾತೆರ ಭಾರಿ ಜನ ಉಳ್ಳೇರಿ ಪಾತೆರ ಅವಕಾಶ ಮಂತ್ ಕೊಡ್ತಾರೆ ಅದಕ್ಕೆ ಪೂರೇರೆಗಳ ಎನ್ನ ಉಡಲ್ದಿಂಜಿನ ಸೊಲ್ ಮೇಲೆ ಸಂದಾದು ಇನ್ನಿ ಬೈದಿನಂಚಿನ ಕ್ಷೇತ್ರದ ಅಧ್ಯಕ್ಷರಾದಿಪ್ಪು ಪ್ರಧಾನ ಕಾರ್ಯದರ್ಶಿಯಾದಿಪ್ಪು ಕ್ಷೇತ್ರ ಸಮಿತಿಯ ಪದಾಧಿಕಾರಿಗಳಾದಿಪ್ಪು ಮಹಿಳಾ ಮೋರ್ಚಾದ ಅಧ್ಯಕ್ಷರು ಒಟ್ಟು ಪದಾಧಿಕಾರಿಗಳಾದಿಪ್ಪು ಜನಪ್ರತಿನಿಧಿ ಆಯ್ನಂಚಿನ ಬೇತೆ ಪಂಚಾಯತ್ ಅಧ್ಯಕ್ಷರು ಮೆಂಬರ್ನಗಳಾದಿಪ್ಪು ಸೋಮೇಶ್ವರ ಗ್ರಾಮ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದಿಪ್ಪು ಬೇತೆ ಕೌನ್ಸಿಲರ್ನಗಳಾದಿಪ್ಪು ಬೈದಿನಂಚಿನ ಮಾತ ನೆತ್ತ ಬೇಜಾರಾದು ದುಃಖ ಆದು ಶ್ರದ್ಧಾಂಜಲಿ ಬೈದಿನಂಚ ಮಾತರೆಗಳ ವಿಶೇಷವಾದ ನಮಸ್ಕಾರ ಅಂತಂದು ಎನ್ನ ಪಾತ್ರ ಮುಂತವೆ ಜೈ ಹಿಂದ್ ಜೈ ಕರ್ನಾಟಕ. माता के भारत माता के ಭಾರತೀಯ ಜನತಾ ಪಾರ್ಟಿಗೆ ಸೇರಿರುವ ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಬೂತ್ ಅಧ್ಯಕ್ಷರು ಹಾಗೂ ನಮ್ಮ ಮಹಿಳಾ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಸೇರಿರುವಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಇವತ್ತು ಬಹಳ ದುರದೃಷ್ಟಕರ ದಿನವಾಗಿದೆ. ನಾವೆಲ್ಲರೂ ಈ ತೊಕ್ಕೊಟ್ಟಿನ
ಪೇಟೆಯಲ್ಲಿ ನಿಂತು ಇವತ್ತೊಂದು ಶೋಕಾಚರಣೆಯನ್ನು ಈ ಸಂದರ್ಭದಲ್ಲಿ ಆಚರಿಸುವಂಥ ದುರ್ವಿಧಿ ನಮ್ಮ ಈ ಪಾಲಿಗೆ ಬಂದೊದಗಿದೆ. ನಮ್ಮ ದೇಶವು ಯಾವ ಇದರಲ್ಲಿ ಹೋಗುತ್ತದೆ ಅನ್ನುವುದನ್ನು ನಾವು ಈಗ ಆಲೋಚಿಸಬೇಕಾಗಿದೆ. ಬಂಧುಗಳೇ, ನಾವು ಎನಿಸಿರ್ಬೋದು ಇವತ್ತು ಕಾಶ್ಮೀರದಲ್ಲಿ ಈ ರೀತಿಯ ಘಟನೆ ಆಗಿದೆ ಎಂದು. ಆದರೆ ಈ ಘಟನೆ ಮುಂದಕ್ಕೆ ನಮ್ಮ ಈ ಭಾಗದಲ್ಲಿ ಕೂಡ ನಡೆಯುವಂಥ ಕಾಲ ಸನ್ನಿಹಿತವಾಗಿದೆ. ನಾವೆಲ್ಲರೂ ಜಾಗರೂಕರಾಗಿ ಈ ಒಂದು ಘಟನೆಯನ್ನು ಖಡಾಖಂಡಿತವಾಗಿ ಖಂಡಿಸಬೇಕಾಗ್ತದೆ. ನಮ್ಮ ಜಿಹಾದಿ ಮನಶಕ್ತಿ ಉಳ್ಳಂತಹ ಸಮಾಜದವರು ಆ ಕಾಶ್ಮೀರದಲ್ಲಿ ಪ್ರವಾಸಕ್ಕೆ ಹೋಗಿರುವಂಥ ದೇಶದ ವಿವಿಧ ಮೂಲೆಗಳಿಂದ ಬಂದಿರುವಂಥ ಪ್ರವಾಸಿಗಳ ಮೇಲೆ, ಅದೇ ರೀತಿ ನಮ್ಮ ಕರ್ನಾಟಕದ 3 ಪ್ರವಾಸಿಗಳನ್ನು ಕೂಡ ಸೇರಿಸಿ ಪ್ರತಿಯೊಬ್ಬರನ್ನು ನಿಲ್ಲಿಸಿ ಅವರ ಜಾತಿ ಮತವನ್ನು ಕೇಳಿ, ಜಾತಿ ಧರ್ಮವನ್ನು ಕೇಳಿ ಪ್ರತಿಯೊಬ್ಬರನ್ನು ಪರೀಕ್ಷಿಸಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಗುಂಡನ್ನು ಹಾರಿಸಿ ನಮ್ಮ ಹಿಂದೂಗಳನ್ನು ಹತ್ಯೆ ಮಾಡಿದ್ದಾರೆಂದರೆ ನಾವು ತುಂಬ ದುಃಖದಿಂದ ಹೇಳುವಂಥ ವಿಷಯ. ಅನೇಕ ಹಿಂದೂಗಳು ತಮ್ಮ ರಜಾ ಸಂದರ್ಭಗಳಲ್ಲಿ ತಮ್ಮ ರಜಾ ದಿನಗಳನ್ನು ಮಕ್ಕಳೊಂದಿಗೆ ಕಳೆಯುವುದಕ್ಕೋಸ್ಕರವಾಗಿ ಇತ್ತೀಚೆಗೆ ಶಾಂತಿಯುತವಾಗಿರುವಂಥ ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ವಿಹಾರವನ್ನು ಮಾಡುವಂತಹ ಸಮಯದಲ್ಲಿ ಬಂದಂತಹ ದುಷ್ಕರ್ಮಿಗಳು ಸುಮಾರು 28-30 ಮಂದಿಗಳನ್ನು ಗುಂಡಿಟ್ಟು ಬರ್ಬರವಾಗಿ ನಮ್ಮ ಹಿಂದೂಗಳನ್ನು ಹತ್ಯೆ ಮಾಡಿದ್ದಾರೆ. ಇದನ್ನು ನಮ್ಮ ಮಂಗಳೂರು ಮಂಡಲದ ವತಿಯಿಂದ ಪ್ರತಿಯೊಬ್ಬ ನಾಗರಿಕರು ಖಂಡಿಸಬೇಕಾದಂತಹ ದೊಡ್ಡ ಸಂಗತಿಯಾಗಿದೆ. ಆದ್ದರಿಂದ ಅಲ್ಲಿ ಮಾಡಿದಂತಹ ಎಲ್ಲರ ಮನೆಯವರಿಗೆ ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಈ ಪ್ರತಿಯೊಂದು ನಾಗರಿಕನು ಇದರ ಬಗ್ಗೆ ಆಲೋಚಿಸಬೇಕಾದ ಅವಶ್ಯಕತೆ ಇದೆ. ಇತ್ತೀಚೆಗೆ ಆಗಿರುವಂಥ ಈ ರಾಜಕೀಯ ತುಷ್ಟೀಕರಣದ ಮೂಲಕ ನಮ್ಮ ಹಿಂದೂ ಸಮಾಜವು ಪ್ರತಿಯೊಬ್ಬರ ದಾಳಿಗೆ ತುತ್ತಾಗುತ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಹಿಂದೂ ಸಮಾಜದ ಮೇಲೆ ಸವಾರಿಯಾಗುವಂತಹ ದೊಡ್ಡ ದುಷ್ಕೃತ್ಯಗಳು ನಡೆಯುತ್ತಾ ಇದೆ. ಜಿಹಾದಿ ಶಕ್ತಿಗಳು, ಇಸ್ಲಾಮಿಕ್ ರಾಷ್ಟ್ರಗಳು ನಮ್ಮ ಹಿಂದೂ ಸಮಾಜದ ಮೇಲೆ ಮಾಡಿರುವಂತಹ ದಾಳಿಯನ್ನು ನಾವು ಎಲ್ಲರೂ ಖಂಡಿಸುತ್ತೇವೆ. ಯಾವ ಪಕ್ಷದವರು ಆ ದುಷ್ಕೃತ್ಯಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೋ ಅಂಥ ಪಕ್ಷವನ್ನು ನಾವು ಈ ದೇಶದಿಂದ ಕಿತ್ತೊಗೆಯಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ದುಷ್ಕೃತ್ಯಗಳು ನಮ್ಮ ದೇಶದಲ್ಲಿ ನಡೆಯಬಾರದು. ಆದ್ದರಿಂದ ನಾವು ಎಲ್ಲರೂ ಜಾಗರೂಕರಾಗಬೇಕಾಗಿದೆ. ಮೊನ್ನೆ ಆ ದುರಂತದಲ್ಲಿ ಮಾಡಿದಂತಹ ಎಲ್ಲ ಹಿಂದೂ ಬಾಂಧವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎನ್ನುವ ದೃಷ್ಟಿಯಿಂದ ನಾವು ಇವತ್ತು ಒಂದು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಯಾರೆಲ್ಲ ಗಾಯವಾಗಿದೆಯೋ ಅವರಿಗೆ ಆ ಗಾಯವು ಅತ್ಯಂತ ಬೇಗವಾಗಿ ಗುಣಮುಖರಾಗಿ ಅವರು ಅವರ ಒಂದು ಕುಟುಂಬವನ್ನು ಸೇರುವಂಥ ಒಂದು ಸೌಭಾಗ್ಯವನ್ನು ದೇವರು ಅವರಿಗೆ ಕರುಣಿಸಲಿ. ಇನ್ನು ಮುಂದೆ ಇಂತಹ ದಾಳಿಯು ಈ ನಮ್ಮ ದೇಶದಲ್ಲಿ ನಡೆಯದಂತೆ ನಮ್ಮ ಪ್ರಧಾನಿಯವರು ಇದರ ಬಗ್ಗೆ ನಮ್ಮ ನಿಗಾವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಈ ದುಷ್ಕರ್ಮಿಗಳ ಮೇಲೆ ಆದಷ್ಟು ಕಠಿಣ ಕ್ರಮವನ್ನು ಕೈಗೊಂಡು ಇನ್ನು ಮುಂದಕ್ಕೆ ಈ ದೇಶದಲ್ಲಿ ಇಂಥ ಕೃತ್ಯ ನಡೆಯುವುದನ್ನು ತಪ್ಪಿಸುವುದರ ಮೂಲಕ ಈ ದೇಶವನ್ನು ಒಂದು ಒಳ್ಳೆಯ ರೀತಿಗೆ ಕೊಂಡೋಗುವಂಥ ಕಾರ್ಯವನ್ನು ಮಾಡಲಿ. ಹಾಗೆಯೇ ಆ ಮಡಿದವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ನಾವೆಲ್ಲರೂ ಕ್ಯಾಂಡಲ್ ಬೆಳಕನ್ನು ಹಚ್ಚಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವ, ಅದೇ ರೀತಿ ಆ ಗಾಯವಾದವರ ಗಾಯ ಆದಷ್ಟು ಬೇಗ ವಾಸಿಯಾಗಿ ಅವರು ತಮ್ಮ ಕುಟುಂಬದವರೊಂದಿಗೆ ಸೇರುವಂತಹ ಅವಕಾಶವನ್ನು ಆ ದೇವರು ಕಲ್ಪಿಸಲಿ ಅನ್ನುತ್ತಾ ಎಂದು ಹೇಳುತ್ತಾ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ಯಾವತ್ತಾ ಬಹಳ ಒಂದು ಆತಂಕಕಾರಿ ಘಟನೆ ನಡೆದಿರುವಂಥದ್ದು. ಇಡೀ ನಮ್ಮ ದೇಶದ ಜನ ಇವತ್ತು ಒಂದು ಬಾರಿ ಆಲೋಚನೆ ಮಾಡತಕ್ಕಂಥ ಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದಿರುವಂಥದ್ದು. ಏನು ಪಹಲ್ಗಾಮ್ ನಡೆದಿರತಕ್ಕಂಥ ಆ ಉಗ್ರಗಾಮಿಗಳ ಒಂದು ಅಟ್ಟಹಾಸ ಏನಿದೆ, ಇದು ಇವತ್ತು ನಮ್ಮ
ದೇಶದ ಬೇರೆ ಬೇರೆ ಕಡೆಗಳಿಂದ ಬಂದು ಆ ಕಾಶ್ಮೀರದ ಭಾಗದಲ್ಲಿ ಪ್ರವಾಸಕ್ಕೆ ಅಂತ ಹೇಳಿದವರ ಮೇಲೆ ನಡೆದಂತಹ ಗುಂಡಿನ ದಾಳಿ ಏನಿದೆ, ಇದನ್ನ ಮೊಟ್ಟ ಮೊದಲನೆಯಾಗಿ ನಾನು ಖಂಡಿಸ್ತಾ, ಬಹಳ ಮುಖ್ಯವಾಗಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಇದೆಲ್ಲವನ್ನು ಕೂಡ ಗಮನಿಸಿ ಒಂದು 5 ಬಹಳ ಕಠಿಣವಾದ ನಿರ್ಧಾರವನ್ನು ಕೂಡ ತಗೊಂಡದ್ದು ನಮಗೆಲ್ಲರೂ ಕೂಡ ತಿಳಿದಿದೆ. ಈ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ದೇಶದ ಪ್ರಧಾನಿಯವರನ್ನ ವಿನಂತಿಯನ್ನು ಮಾಡ್ತೇವೆ, ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಘಟನೆಗಳು ನಡೆಯದ ರೀತಿಯಲ್ಲಿ ಒಂದು ಕಠಿಣವಾದ ನಿರ್ಧಾರವನ್ನು ತಗೊಳ್ಬೇಕು ಎಂಬ ಒಂದು ಮನವಿಯನ್ನು ಮಾಡ್ತಾ, ಇವತ್ತು ನಮ್ಮ ಭರತ್ ಭೂಷಣ್ ಮತ್ತು ನಮ್ಮ ಮಂಜುನಾಥ್ ರವರ ಆ ಒಂದು ಪಾರ್ಥಿವ ಶರೀರ ಬರುವಂಥ ಸಂದರ್ಭದಲ್ಲಿ ನಮಗೆ ಇಡೀ ನಮ್ಮ ನಾಡಿನ ಜನತೆಗೆ ಆಗಿರುವಂತಹ ನೋವು ಇದು ನಾವು ಹೇಳುವಂಥದ್ದಲ್ಲ. ಈ ನಿಟ್ಟಿನಲ್ಲಿ ಏನು ಆ ಉಗ್ರಗಾಮಿಗಳ ಆ ಒಂದು ಧರ್ಮದ ಆಧಾರವಾಗಿ ಹಿಂದೂ ಧರ್ಮವನ್ನೇ ಒಂದು ಗುರಿಯಾಗಿಸಿಕೊಂಡು ನಡೆದಿರತಕ್ಕಂಥ ದಾಳಿ ಇದು ಖಂಡನೀಯ. ನಾನು ಈ ಸಂದರ್ಭದಲ್ಲಿ ನಮ್ಮನ್ನ ಅಗಲಿದಂತಹ ಆ ದಿವ್ಯ ಚೇತನಗಳಿಗೆ ಶ್ರೀ ದೇವರು ಶಾಂತಿಯನ್ನ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಇಡೀ ನಮ್ಮ ದೇಶದ ಆ ಒಂದು ಭದ್ರತೆಯನ್ನ ಈಗ ಇಡೀ ಜಗತ್ತು ನೋಡತಕ್ಕಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಿನ್ನೆ ಕೆಲವರು ಎಣಿಸಿಯರು ಏನು ಆಗ್ತದ ಅಂತಲ್ಲ, ಇವತ್ತು 5 ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಅದಕ್ಕೆ ತಕ್ಕದಾದ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ನಮ್ಗೆಲ್ಲರಿಗೂ ಕೂಡ ವಿಶ್ವಾಸ ಇದೆ, ನಮ್ಮ ದೇಶ ಅತ್ಯಂತ ಭದ್ರವಾಗಿದೆ. ಮೋದಿಜಿಯವರ ಒಂದು ಉನ್ನತವಾದ ಒಂದು ನಾಯಕತ್ವದ ಇರುವುದರಿಂದ ನಾವೆಲ್ಲರೂ ಕೂಡ ಆ ಮೋದಿಜಿಯವರಿಗೆ ಇನ್ನಷ್ಟು ಶಕ್ತಿ ಕೊಡುವುದರ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಅದೇ ರೀತಿ ಆ ಒಂದು ಜೀವನ ಕಳೆದಕ್ಕಂಥ ನಮ್ಮ ಆ ಬಂಧುಗಳಿಗೆ ದೇವರ ಚಿರಶಾಂತಿಯನ್ನು ಕಲಿತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಇವತ್ತು ನಿನ್ನೆ ನಡೆದಂಥ ಹತ್ಯೆಯನ್ನು ಖಂಡಿಸುತ್ತಾ ನಾವು ಇವತ್ತು ಮಹಿಳಾ ಮೋರ್ಚಾದ ವತಿಯಿಂದ ಎಲ್ಲರೂ ಸೇರಿ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಾವು ವಹಿಸಿಕೊಂಡಿದ್ದೇವೆ. ಆ ಶ್ರದ್ಧಾಂಜಲಿ ಸಭೆ ಏನು ಅಂತಂದರೆ, ನಿನ್ನೆ ನಡೆದದ್ದು ಅವಮಾನೀಯ ಕೃತ್ಯ. ಯಾಕಂತಂದರೆ ಎಲ್ಲ ನಮ್ಮ ಹಿಂದೂಗಳನ್ನು ಗುರುತಿಸಿ ಆ ಧರ್ಮವನ್ನು ಗುರುತಿಸಿ ಒಂದು ಹತ್ಯೆ ಮಾಡೋದು ಒಂದು ಅವಮಾನೀಯ ಅವರ ಕೃತ್ಯ ಆಗಿರೋದು. ಅದಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರು ತಕ್ಷಣದ ನಿರ್ಧಾರವು ನಮಗೆ ತುಂಬ ಒಂದು ಸಂತೋಷವನ್ನು ಕೊಟ್ಟಿದೆ. ಯಾಕಂತಂದರೆ ಅಗಲಿದ ಆತ್ಮಕ್ಕೆ ಅದು ಅವರ ನಿರ್ಧಾರ ಒಂದು ಶಾಂತಿಯನ್ನು ಕೋರುವ ಮೂಲಕ ನಾವು ಇದನ್ನು ಸ್ವೀಕರಿಸ್ತೇವೆ. ಅದೇ ರೀತಿ ಇವತ್ತು ಈ ಸಭೆಗೆ ಹಾಜರಾದಂಥ ಎಲ್ಲರಿಗೂ ಕೂಡ ಅಂದರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಕೋರುತ್ತೇನೆ. ಬಂದಂಥ ನಮ್ಮ ಅಧ್ಯಕ್ಷರಾದ ಜಗದೀಶ್ ಕುರಿಯತ್ ಬೈಲ್ ಆಗಿರ್ಬೋದು, ಸಂತೋಷ್ ಬೋಲಿಯರ್ ಆಗಿರ್ಬೋದು, ಉಳಿದೊಟ್ಟ ಆಗಿರ್ಬೋದು, ಎಲ್ಲರಿಗೂ ಕೂಡ ನನ್ನ ಒಟ್ಟಾಗಿ ಎಲ್ಲರೂ, ದಿವ್ಯ ಶೆಟ್ಟಿ ಆಗಿರ್ಬೋದು, ಎಲ್ಲರಿಗೂ, ಸುಮನ್ ಹರೀಶ್ ಆಗಿರ್ಬೋದು, ಎಲ್ಲರಿಗೂ ಕೂಡ ನಾನು ಒಂದೇ ಮಾತಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇವತ್ತಿನ ಕಾಶ್ಮೀರದಲ್ಲಿ ನಡೆದಂತಹ ಉಗ್ರಗಾಮಿಗಳ ಅಟ್ಟಹಾಸದಲ್ಲಿ ಅನೇಕ ಹಿಂದೂಗಳು ಜೀವವನ್ನು ಕಳೆದುಕೊಂಡಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಹಿಂದೂಗಳು ಈ ಒಂದು ಉಗ್ರಗಾಮಿಗಳ ದಾಳಿಯಲ್ಲಿ ಭೀಕರವಾಗಿ ಹತ್ಯೆಗೊಂಡಂತಹ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ನ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ಭಾವ, ಅದೇ ರೀತಿ ಸೋನಿಯಾ ಗಾಂಧಿ ಅವರ ಅಳಿಯ, ಅದೇ ರೀತಿ ಪ್ರಿಯಾಂಕಾ ಗಾಂಧಿ ಅವರ ಗಂಡ, ಅಂದರೆ 3 ಸಂಸತ್ ಸದಸ್ಯರ ಒಂದು ಕುಟುಂಬದ ವ್ಯಕ್ತಿಯಾದಂತಹ ರಾಬರ್ಟ್ ವಾದ್ರಾರವರು ಅತ್ಯಂತ ಒಂದು ಹೇಯಕರವಾದಂತಹ ಕೃತ್ಯ. ಎಲ್ಲ ಜನಗಳು ಘಂಟಾಘೋಷವಾಗಿ ಈ ಒಂದು ಕೃತ್ಯವನ್ನು ವಿರೋಧಿಸುವಾಗ ಅಂತಹ ರಾಬರ್ಟ್ ವಾದ್ರಾರವರು ತನ್ನ ಬಾಯಿಯಿಂದ ಈ ಒಂದು ಹತ್ಯೆಗೆ ನಮ್ಮ ಭಾರತ ದೇಶದಲ್ಲಿರುವಂತಹ ಹಿಂದುತ್ವವೇ ಕಾರಣ ಅನ್ನೋ ಒಂದು ಹೊಣೆಗೇಡಿತನದ ಒಂದು ಮಾತನ್ನು ಹೇಳಿದ್ದಾರೆ. ಇದು ಒಬ್ಬ ಪ್ರಬುದ್ಧ ರಾಜಕಾರಣಿ ಹೇಳುವಂತಹ ಮಾತಲ್ಲ. ಆದರೂ ಇಡೀ ದೇಶವೇ ಕಣ್ಣೀರಲ್ಲಿ ತೊಳೆಯುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸುವುದಕ್ಕೋಸ್ಕರವಾಗಿ ರಾಬರ್ಟ್ ವಾದ್ರಾ ಅವರಲ್ಲಿ ಈ ದೇಶದಲ್ಲಿ ನಡೆಯುವಂತಹ ಹಿಂದುತ್ವದ ಕಾರಣವೇ ಈ 30 ಮಂದಿ ಹಿಂದೂಗಳ ಹತ್ಯೆಗೆ ಕಾರಣ ಎನ್ನುವ ಒಂದು ಹೇಯಕರ ಸಂದೇಶವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಇಡೀ ಹಿಂದೂ ಸಮಾಜದ ಕ್ಷಮೆಯನ್ನು
ರಾಬರ್ಟ್ ವಾದ್ರಾ ಅವರು ಕ್ಷಮೆಯನ್ನು ಯಾಚಿಸಬೇಕು. ಈ ರಾಬರ್ಟ್ ವಾದ್ರಾ ಅವರ ಈ ಒಂದು ಹೇಳಿಕೆಯನ್ನು ನಮ್ಮ ಮಂಗಳೂರು ಬಿಜೆಪಿ ಮಂಡಲ ಪ್ರಬಲವಾಗಿ ವಿರೋಧಿಸುತ್ತವೆ. ಇಂತಹ ದೇಶ ವಿರೋಧಿ ಹೇಳಿಕೆ ನೀಡುವವರನ್ನು ಈ ದೇಶದಲ್ಲಿ ಬದುಕಲು ಅವಕಾಶ ನೀಡಬಾರದೆಂದು ನಮ್ಮ ಈ ದೇಶದ ಒಂದು ನ್ಯಾಯಾಂಗ ಕಾರ್ಯಾಂಗ ಎಲ್ಲ ವಿಭಾಗಗಳಲ್ಲಿ ನಾವು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ.